ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರೋದು ಕನ್ನಡ ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ KP ಪೂರ್ಣಚಂದ್ರ ತೇಜಸ್ವಿಯವರು ನಮ್ಮ ಕೈಗಿಟ್ಟ ಒಂದು ಅದ್ಭುತ ಲೋಕ, ಅದುವೇ ಪ್ಯಾಪಿಲಾನ್. ಇದು ಬರೀ ಪುಸ್ತಕವಲ್ಲ, ಮನುಷ್ಯನ ಅಜೇಯ ಇಚ್ಛಾಶಕ್ತಿಯ ಸಂಕೇತ. ಮಾಡದ ತಪ್ಪಿಗೆ ಅಜೀವ ಕಾರಾಗೃಹ ಶಿಕ್ಷೆ ಅನುಭವಿಸುವ ಒಬ್ಬ ವ್ಯಕ್ತಿ ಸಮುದ್ರದ ನಡುವಿನ ಕ್ರೂರ ಜೈಲಿನಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಅನ್ನೋದೇ ಈ ಕತೆ. ಮೂಲತಃ ಇದು ಫ್ರೆಂಚ್ ಲೇಖಕ ಹೆನ್ರಿ ಚಾರಿಯರ್ ಅವರ ಆತ್ಮಕತೆ. ಇದನ್ನು ತೇಜಸ್ವಿಯವರು ಎಷ್ಟು ಸೊಗಸಾಗಿ ಕನ್ನಡಕ್ಕೆ ತಂದಿದ್ದಾರೆ ಎಂದರೆ, ಓದುತ್ತಿದ್ದರೆ ನಾವು ಆ ಫ್ರೆಂಚ್ ಗಯಾನದ ದ್ವೀಪಗಳಲ್ಲೇ ಇದ್ದೇವೇನೋ ಅನ್ನಿಸುತ್ತದೆ. ಪ್ಯಾಪಿಲಾನ್ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಚಿಟ್ಟೆ ಎಂದರ್ಥ. ನಾಯಕನ ಎದೆಯ ಮೇಲೆ ಚಿಟ್ಟೆಯ ಹೆಜ್ಜೆ ಇರುವುದರಿಂದ ಅವನಿಗೆ ಈ ಹೆಸರು ಬಂದಿರುತ್ತದೆ. ಹೆನ್ರಿ ಚಾರಿಯರ್ ಮೇಲೆ ಕೊಲೆ ಆರೋಪ ಹೊರಿಸಿ ಫ್ರೆಂಚ್ ಸರ್ಕಾರ ಅವನನ್ನು ದಕ್ಷಿಣ ಅಮೆರಿಕದ ಫ್ರೆಂಚ್ ಗಯಾನ ದ್ವೀಪದ ಜೈಲಿಗೆ ಕಳುಹಿಸುತ್ತದೆ. ಅಂದರೆ ಸ್ನೇಹಿತರೆ, ಹೆನ್ರಿ ಚಾರಿಯರ್ ಅಂದರೆ ಇಲ್ಲಿ ಪ್ಯಾಪಿಲಾನ್. ಅಲ್ಲಿನ ಜೈಲುಗಳು ನರಕಕ್ಕಿಂತಲೂ ಕಡೆ. ಅಟ್ಲಾಂಟಿಕ್ ಸಾಗರದ ಅಲೆಗಳ ನಡುವೆ ಇರುವ ಆ ದ್ವೀಪಗಳಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂಬ ನಂಬಿಕೆ ಇರುತ್ತದೆ. ಪ್ಯಾಪಿಲಾನ್ ಸುಮ್ಮನೆ ಕೂರುವವನಲ್ಲ. ಒಟ್ಟು 13 ವರ್ಷಗಳ ಕಾಲ ಅವನು ಹಲವು ಬಾರಿ ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಪ್ರತಿ ಬಾರಿ ಸಿಕ್ಕಿಬಿದ್ದಾಗಲೂ ಅವನಿಗೆ ಬೀಳುವ ಶಿಕ್ಷೆ ಘೋರವಾಗಿರುತ್ತದೆ, ಲೈಕ್ ಏಕಾಂತವಾಸ, ಆ ರೀತಿ. ಕಥೆಯ ಆರಂಭವಾಗುವುದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. ನಾಯಕ ಹೆನ್ರಿ ಚಾರಿಯರ್, ಪ್ಯಾಪಿಲಾನ್, ಒಬ್ಬ ಸಣ್ಣ ಪುಟ್ಟ ಕಳ್ಳನಾಗಿದ್ದರೂ ಅವನು ಮಾಡದ ಕೊಲೆಯ ಆರೋಪ ಅವನ ಮೇಲೆ ಹೊರಿಸಲಾಗುತ್ತದೆ. ಫ್ರೆಂಚ್ ನ್ಯಾಯಾಲಯ ಅವನಿಗೆ ಅಜೀವ ಕಾರಾಗೃಹ ಶಿಕ್ಷೆ ವಿಧಿಸಿ ದಕ್ಷಿಣ ಅಮೆರಿಕದ ಫ್ರೆಂಚ್ ಗಯಾನ ಎಂಬ ಕುಖ್ಯಾತ ದ್ವೀಪದ ಜೈಲಿಗೆ ಕಳುಹಿಸಲು ನಿರ್ಧರಿಸುತ್ತದೆ. ನೂರಾರು ಕೈದಿಗಳನ್ನು ತುಂಬಿದ ಹಡಗು ಅಟ್ಲಾಂಟಿಕ್ ಸಾಗರದ ಮೂಲಕ ಪ್ರಯಾಣ ಬೆಳೆಸುತ್ತದೆ. ಈ ಹಡಗಿನ ಪ್ರಯಾಣವೇ ಒಂದು ಭಯಾನಕ ಅನುಭವ. ಹಡಗಿನಲ್ಲಿ ಪ್ಯಾಪಿಲಾನ್ ಲೂಯಿಸ್ ದೇಗಾ ಎಂಬ ನಕಲಿ ಬಾಂಡ್ಗಳನ್ನು ತಯಾರಿಸಿ ಜೈಲು ಸೇರಿರುವ ಶ್ರೀಮಂತ ಕೈದಿಯ ಪರಿಚಯವಾಗುತ್ತದೆ. ದೇಗಾ ಬಳಿ ಹಣವಿರುತ್ತದೆ, ಆದರೆ ಅವನಿಗೆ ತನ್ನನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಪ್ಯಾಪಿಲಾನ್ ಅವನಿಗೆ ರಕ್ಷಣೆ ನೀಡುವ ಭರವಸೆ ಕೊಡುತ್ತಾನೆ. ಬದಲಿಗೆ ದೇಗಾ ತನ್ನನ್ನು ತಪ್ಪಿಸಿಕೊಳ್ಳುವ ಯೋಜನೆಗೆ ಹಣಕಾಸಿನ ನೆರವು ನೀಡಲು ಒಪ್ಪುತ್ತಾನೆ. ಇವರಿಬ್ಬರ ಈ ಅಪರೂಪದ ಸ್ನೇಹದ ಕಥೆಯ ಜೀವಾಳ. ಹಡಗು ಫ್ರೆಂಚ್ ಗಯಾನದ ಸೇಂಟ್ ಲಾರೆಂಟ್ ಎಂಬ ಜಾಗಕ್ಕೆ ತಲುಪಿದಾಗ ಅಲ್ಲಿನ ಕ್ರೌರ್ಯ ಪರಿಚಯವಾಗುತ್ತದೆ. ಅಲ್ಲಿನ ಜೈಲು ಅಧಿಕಾರಿಗಳು ಕೈದಿಗಳನ್ನು ಮನುಷ್ಯರಂತೆ ಕಾಣುವುದಿಲ್ಲ. ಅಲ್ಲಿನ ಹವಾಮಾನ, ರೋಗರುಜಿನಗಳು ಮತ್ತು ಅಧಿಕಾರಿಗಳ ದಬ್ಬಾಳಿಕೆಯಿಂದಾಗಿ ಅರ್ಧದಷ್ಟು ಕೈದಿಗಳು ಜೈಲು ತಲುಪುವ ಮೊದಲೇ ಸತ್ತು ಹೋಗುತ್ತಾರೆ. ಪ್ಯಾಪಿಲಾನ್ನ ದ ಫಸ್ಟ್ ಎಸ್ಕೇಪ್ ಯಾವಾಗ ಅಂದರೆ, ಪ್ಯಾಪಿಲಾನ್ ಜೈಲಿಗೆ ಕಾಲಿಟ್ಟ ಕ್ಷಣದಿಂದಲೇ ಅಲ್ಲಿಂದಲೂ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕೆಂಬ ಪಣ ತೊಟ್ಟಿರುತ್ತಾನೆ. ಅವನು ಮತ್ತು ಅವನ ಇಬ್ಬರು ಗೆಳೆಯರು ಜೈಲಿನ ಆಸ್ಪತ್ರೆಯಿಂದ ಅತ್ಯಂತ ಸಾಹಸಮಯವಾಗಿ ತಪ್ಪಿಸಿಕೊಳ್ಳುತ್ತಾರೆ. ಸಣ್ಣದೊಂದು ದೋಣಿಯ ಮೂಲಕ ಅವರು ಸಮುದ್ರದ ಅಲೆಗಳ ಮೇಲೆ ಸಾಗುತ್ತಾರೆ. ಸಮುದ್ರದಲ್ಲಿ ಹಸಿವು, ನೀರಡಿಕೆಯ ನಡುವೆ ಸಾಗಿ ಕೊನೆಗೆ ಅವರು ಕೊಲಂಬಿಯಾದ ಕರಾವಳಿಯನ್ನು ತಲುಪುತ್ತಾರೆ. ಅಲ್ಲಿ ಪ್ಯಾಪಿಲಾನ್ ಕೆರಿಬಿಯನ್ ದ್ವೀಪದ ಬುಡಕಟ್ಟು ಜನರೊಂದಿಗೆ ಕೆಲವು ತಿಂಗಳುಗಳ ಕಾಲ ಅತ್ಯಂತ ನೆಮ್ಮದಿಯ ಜೀವನ ನಡೆಸುತ್ತಾನೆ. ಅಲ್ಲಿ ಇಬ್ಬರು ಸುಂದರ ಯುವತಿಯರೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾನೆ ಪ್ಯಾಪಿಲಾನ್, ಮತ್ತು ಮುತ್ತುಗಳನ್ನು ಆಯುವ ಕಾಯಕದಲ್ಲಿ ತೊಡಗುತ್ತಾನೆ. ಜೀವನದಲ್ಲೇ ಮೊದಲ ಬಾರಿಗೆ ಅವನಿಗೆ ನಿಜವಾದ ಸ್ವಾತಂತ್ರ್ಯದ ರುಚಿ ಸಿಗುತ್ತದೆ. ಆದರೆ ನೆಮ್ಮದಿ ಹೆಚ್ಚು ದಿನ ಇರುವುದಿಲ್ಲ. ಪ್ಯಾಪಿಲಾನ್ ಅಲ್ಲಿಂದ ಮುಂದೆ ಸಾಗಲು ನಿರ್ಧರಿಸಿ ಒಂದು ಮಠದಲ್ಲಿ ಆಶ್ರಯ ಪಡೆಯುತ್ತಾನೆ. ಆದರೆ ಅಲ್ಲಿನ ಮದರ್ ಸುಪೀರಿಯರ್ ಅವನನ್ನು ಪೊಲೀಸರಿಗೆ ಹಿಡಿಸಿಕೊಡುತ್ತಾಳೆ. ಪ್ಯಾಪಿಲಾನ್ ಮತ್ತೆ ಬಂಧಿತನಾಗಿ ಫ್ರೆಂಚ್ ಅಧಿಕಾರಿಗಳ ಕೈಗೆ ಸೇರುತ್ತಾನೆ. ಇಲ್ಲಿಗೆ ಮೊದಲ ಭಾಗದ ರೋಚಕ ಪಯಣ ಮುಕ್ತಾಯವಾಗಿ ಅವನ ಕಠಿಣ ಶಿಕ್ಷೆಯ 2ನೇ ಅಧ್ಯಾಯ ಆರಂಭವಾಗುತ್ತದೆ. ಬುಕ್ 1ರ ಕೊನೆಯಲ್ಲಿ ಪ್ಯಾಪಿಲಾನ್ ಇನ್ನೂ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವುದಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಒಂದು ದೃಢ ನಿಶ್ಚಯ ಮೂಡಿರುತ್ತದೆ. ಯಾವುದೇ ಆಗಲಿ ನಾನು ಸೋಲುವುದಿಲ್ಲ. ಬಂಧನಗಳು ನನ್ನ ದೇಹವನ್ನು ಕಟ್ಟಬಹುದು, ಆದರೆ ನನ್ನ ಮನಸ್ಸನ್ನಲ್ಲ. ನನ್ನ ಸ್ವಾತಂತ್ರ್ಯದ ಕನಸು ಇನ್ನೂ ಜೀವಂತವಾಗಿದೆ. ನಾನು ಇನ್ನೂ ಹೋರಾಟದಲ್ಲಿದ್ದೇನೆ. ಒಂದು ದಿನ ನಾನು ಖಂಡಿತವಾಗಿಯೂ ಮುಕ್ತನಾಗುತ್ತೇನೆ. ಬುಕ್ 1ರಲ್ಲಿ ನಮಗೆ ಗೊತ್ತಾಗೋದು ಪ್ಯಾಪಿಲಾನ್ ಸೋಲುವುದಿಲ್ಲ. ಅವನ ಆಶಯ ಇನ್ನೂ ಜೀವಂತವಾಗಿರುತ್ತದೆ. ಅವನು ಮುಂದಿನ ಪ್ರಯತ್ನಗಳಿಗೆ ಸಿದ್ಧನಾಗಿರುತ್ತಾನೆ.
ನೋಡಿದ್ರಲ್ಲ ಸ್ನೇಹಿತರೆ, ಇದು ಪ್ಯಾಪಿಲನ್ ಬುಕ್ ಒಂದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಯಾಪಿಲನ್ 2 ಜೊತೆಗೆ ಮತ್ತೆ ಬರ್ತೀನಿ. ನಿಮಗೆ ನಿಮ್ಮ ಅನಿಸಿಕೆಗಳು ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಸಾಹಸಮಯ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.